ಸ್ನೇಹಿತರೆ, ಈಗಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಆರಂಭ ಆಗಿದ್ದು, ಇದರಲ್ಲಿ ಏನೆಲ್ಲ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು ಅಂತಂದ್ರೆ, ಯಾರಾದರೂ ಸದಸ್ಯರನ್ನ ನೀವು ರೇಷನ್ ಕಾರ್ಡ್ನಿಂದ ಮದುವೆಯಾಗಿ ಹೋದಂಥ ಹೆಣ್ಮಕ್ಳದ್ದಾಗಿರ್ಬೋದು, ಡೆತ್ ಆಗಿರುವಂಥವ್ರದ್ದಾಗಿರ್ಬೋದು, ಈ ರೀತಿಯಾಗಿ ನೀವು ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ಯಾವುದೇ ಒಂದು ಸಮಸ್ಯೆಯಿಂದ ಬೇರೆ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಅವರು ಕೂಡ ಹೆಸರನ್ನ ಇಲ್ಲಿ ತೆಗೆದು ಆಗಲಿಕ್ಕೆ ಅವಕಾಶ ಇದೆ. ಮತ್ತು ನೀವು ಏನಾದರೂ ಹೊಸದಾಗಿ ಮಕ್ಕಳನ್ನ ಸೇರ್ಪಡೆ ಮಾಡಬೇಕು, ಹೊಸದಾಗಿ ಬಂದಂಥ ಮದುವೆಯಾಗಿ ಬಂದಂಥ ಹೆಣ್ಮಕ್ಳನ್ನ ಸೇರ್ಪಡೆ ಮಾಡಬೇಕಂತಂದ್ರೆ ಅದಕ್ಕೂ ಕೂಡ ಸೇರ್ಪಡೆಗೂ ಕೂಡ ಅವಕಾಶ ಇರುವಂಥದ್ದು. ಮತ್ತು ನೀವು ರೇಷನ್ ಶಾಪ್ನ ನೀವೇನಾದರೂ ಚೇಂಜ್ ಮಾಡ್ಕೊಳ್ತೀವಿ, ಇನ್ನೊಂದು ತಾಲೂಕಿನಿಂದ ಇನ್ನೊಂದು ತಾಲೂಕು, ಇನ್ನೊಂದು ಗ್ರಾಮ ಪಂಚಾಯತಿಯಿಂದ ಇನ್ನೊಂದು ಗ್ರಾಮ ಪಂಚಾಯತಿಗೆ ನಾವು ವರ್ಗಾವಣೆ ಮಾಡ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ನೀವು ಅವಕಾಶ ಇದೆ, ಚೇಂಜನ್ನ ಮಾಡ್ಕೊಳ್ಬೋದು. ಯಾರೇ ಒಂದು BPL ಆಗಿರ್ಬೋದು, APL ಆಗಿರ್ಬೋದು, ಅಂಥದ್ದೇ ರೇಷನ್ ಕಾರ್ಡ್ ಆಗಿರ್ಬೋದು, ನೀವೇನೇ ಚೇಂಜಸ್ ಮಾಡ್ಕೊಳ್ಳಿ, ಇದು ಈ 7ನೇ ತಿಂಗಳು ಅಂದರೆ ಜುಲೈ 31 ಕೊನೆಯ ದಿನಾಂಕ ಆಗಿರುತ್ತದೆ. ಇದರೊಳಗಡೆ ನೀವು ಮಾಡ್ಕೊಳ್ಬೋದು. ಇದಕ್ಕೆ ದಾಖಲಾತಿಗಳು, ಸರಿಯಾದ ದಾಖಲಾತಿಗಳು ಏನೇನು ಬೇಕು ಅಂತ ನೋಡೋದಾದರೆ ಸ್ನೇಹಿತರೆ, ನೀವು ಮಕ್ಕಳ ಹೆಸರು ಸೇರ್ಪಡೆ ಮಾಡಬೇಕಂದ್ರೆ 5 ವರ್ಷದ ಒಳಗಿನ ಮಕ್ಕಳಿದ್ದರೆ ಜನನ ಮತ್ತು ಆಧಾರ್ ಕಾರ್ಡು ಎರಡೂ ಬೇಕಾಗುತ್ತೆ. ಮತ್ತು ಯಾರ್ದಾದ್ರೂ ಒಬ್ರದ್ದು ಕ್ಯಾಸ್ಟ್ ಅಥವಾ ಇನ್ಕಮ್ ಎರಡೂ ಬೇಕಾಗುತ್ತೆ. ಮತ್ತು 6 ವರ್ಷ ಮೇಲ್ಪಟ್ಟಂಥವ್ರಿಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಮತ್ತು ಕ್ಯಾಸ್ಟ್ ಅಥವಾ ಇನ್ಕಮ್ ಎರಡೂ ಇದ್ದರೆ ನೀವು ಸೇರ್ಪಡೆ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು ಹೊಸ ಅಪ್ಡೇಟ್ ಇತ್ತು, ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಫಾಲೋ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.